ಮೊಟ್ಟ ಮೊದಲಿಗೆ ಕೈಲಾಸದಾಗ ತಯಾರದು ಅಂತದು ಒಂದು ಬ್ರಹ್ಮ ಬೆತ್ತ, ಒಂದು ವಿಷ್ಣು ಕಂಬಳಿ, ಒಂದು ಪ್ರಸಾದ ಗಂಟ. ಅವು ಕಾಜಿನ ಕಂಬದಾಗಿದ್ದವು. ಅವು ಕಾಜಿನ ಕಂಬದಾಗ ಅಂದ್ರೆ ಅದಕ್ಕೆ 3 ಮಂದಿ ಬಿಟ್ಟರೆ ಉಳ್ಕಿದವ್ರಿಗೆ ಯಾರಿಗೆ ಮುಟ್ಲಕ್ಕೆ ಅದಕ್ಕೆ ಅಲೌಡ್ ಇದ್ದಿದ್ದಿಲ್ಲ. 3 ಮಂದಿ ಯಾರಪ್ಪ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಇವ್ರು 3 ಮಂದಿ ಅದಕ್ಕೆ ಮುಟ್ಟೋದು. ಇವ್ರಿಗೆ ಬಿಟ್ಟರೆ ಉಳ್ಕಿದವ್ರಿಗೆ ಅದಕ್ಕೆ ಅಲೌಡ್ ಇದ್ದಿದ್ದಿಲ್ಲ. ಅಂಥ ಬ್ರಹ್ಮ ಬೆತ್ತ ಬ್ರಹ್ಮ ಸಾಕ್ಷಾತ್ ಅಮೋಕ್ಷದಾಗ ಆಶೀರ್ವಾದ ಮಾಡಿಕಿಸಿಂದ ಬ್ರಹ್ಮ ಬೆತ್ತ ಕೊಟ್ಟ ಒಂದು ಅಮೋಕ್ಷದ ಹೇಳ್ತಾನೆ. ಈಗ ಪರಮಾತ್ಮ ಅವ್ರು 3 ಮಂದಿ ಹೇಳ್ತಾರೆ, ಬ್ರಹ್ಮ ವಿಷ್ಣು ಹೇಳ್ತಾರೆ. ಅವು ಕಾಜಿನ ಕಂಬದಲ್ಲಿ ಇರುವಂಥ ವಿಷ್ಣು ಕಂಬಳಿ ಮತ್ತು ಬ್ರಹ್ಮ ಬೆತ್ತ ಪ್ರಸಾದ ಗಂಟ ಇದು ಅಮೋಕ್ಷದನ್ನು ಭಕ್ತಿ ಶ್ರೇಷ್ಠ ಆಗ್ಯದ. ಅವನಂಥ ಭಕ್ತಿವಾನ್ ಯಾರಿಲ್ಲ. ಅವನಿಗೆ ಸಲ್ಲತಕ್ಕಂಥ ಅದು ಆ ವಸ್ತುವು ಅವನಿಗೆ ಕುಡಿಬೇಕಂತೇಳಿ ಹೇಳ್ದಾಕ್ರ ಅವ್ರು ಬ್ರಹ್ಮ ವಿಷ್ಣು ಹೇಳ್ತಾರೆ. ಇದು ಕೈಲಾಸ ಬಿಟ್ಟು ಕೊಡ್ಲಾಕ ಬರಲ್ಲ ಅಂತ ಹೇಳ್ದಾಕ್ರ ಅದು ಅಮೋಕ್ಷದನ ಭಕ್ತಿ ಅಷ್ಟೇ ಹೆಚ್ಚಾಗ್ಯದ. ಅದಕ್ಕೆ ಅಮೋಕ್ಷದ ಮುಟ್ಟದಂದ್ರೆ ನೀವು ಕುಡಿಬೇಕಂತೇಳಿ ಪರಮಾತ್ಮ ಹೇಳ್ದ. ಅದು ಅಮೋಕ್ಷದ ಆ ವಸ್ತುಗೆ ಮುಟ್ಟದಾಕ್ರ ಅಮೋಕ್ಷದ ಏನಾಗಿಲ್ಲ. ಅವರು ಎತ್ತಿ ಬ್ರಹ್ಮ ಬೆತ್ತ ಮತ್ತು ವಿಷ್ಣು ಕಂಬಳಿ ಪ್ರಸಾದ ಗಂಟ ಎತ್ತಿ ಒಬ್ಬೊಬ್ಬರು ಕೊಟ್ಟರು. ಪರಮಾತ್ಮ ಮತ್ತು ಅವ್ರವ್ರು ಒಂದು ಕಂಡೀಷನ್ ಮಾಡಿದ್ರು, ಬ್ರಹ್ಮ ವಿಷ್ಣು ಮಹೇಶ್ವರ ಇದು ವಸ್ತು ಕೊಡ್ತೇವೆ. ಇದು ಬ್ರಹ್ಮ ಬೆತ್ತ ಕೊಟ್ಟಾಕರ, ಬ್ರಹ್ಮ ಬೆತ್ತ ನೀ ನನ್ನ ಮರ್ತ್ಯದೊಳಗೆ ಹುಟ್ಟಿ ಬಂದಾಕರ, ನಿನ್ನ ಮಗುವಾಗಿ ಹುಟ್ಟಿ ಬಂದಾಕರ, ನನಗೆ ನೀ ಕೊನ ಹಿಡ್ದ ನನ್ನ ಬೆತ್ತ ಬ್ರಹ್ಮ ಬೆತ್ತ ಅಂದ ನನಗೆ ಕೊಟ್ಟೆ ಅಂದ್ರೆ ನಿಂದ ಮುಂದೆ 5 ಪೀಳಿ 5 ತಲೆಮಾರಿನಿಂದ ದೇವರಾಗಿ ಉಳಿತದ. ಕಲಿಯೋದಾಗ ವಂಶ ಬೆಳೀತದ. 5 ತಲೆಮಾರಿನಿಂದ ದೇವರಾಗಿ ಉಳಿತದ. ಇಲ್ಲಿಕ್ಕಂದ್ರೆ ನೀ ನನಗೆ ಇದರ ಪುನಃ ಹಿಡಿದು ಕೊಡ್ಲಿಕ್ಕಂದ್ರೆ ನೀ ನರಮನವಾಗ್ತಿ, ನಿಂದ ಯಾನೋ ಸಾಧಿಸಲಾತ್ ಬ್ರಹ್ಮ ಹೇಳ್ತಾನೆ. ಆ ಪ್ರಕಾರಕ್ಕೆ ಅಮೋಕ್ಷ ಒಪ್ಪಿಕೊಂಡು ಅವಾಗ ವಿಷ್ಣು ಕಂಬಳಿ ಕೊಡಾಕರ ವಿಷ್ಣು ಒಂದು ಮಾತು ಹೇಳ್ತಾನೆ. ಇದು ವಿಷ್ಣು ಕಂಬಳಿ ನಾ ಕೈಲ ಮರ್ತ್ಯ ಲೋಕದಾಗ ನಾ ಅವತಾರ ತೊಟ್ಟಾಕರ ನೀ ನನಗೆ ಕೊನ ಹಿಡ್ದ ನಂದು ವಿಷ್ಣು ಕಂಬಳಿ ನೀ ನನಗೆ ಕೊಟ್ಟೆ ಅಂದ್ರೆ ನಿನಗೆ ಕಾಮಧೇನು ಕುಲಪಕ್ಷ ನಿನಗೆ ವಶ ಆಗ್ತದೆ. ಕಾಮಧೇನು ಕುಲಪಕ್ಷ ಅಂದ್ರೆ ಏನು ರೀ? ಕಾಮಧೇನು ಯಾವ ಭಕ್ತಿ ಯಾನ ಇಚ್ಛಾ ಮಾಡ್ತಾನೆ, ಯಾವ ದೇವರ ಯಾವ ಭಕ್ತಿ ಯಾರಿಗೆ ಏನು ಕೊಡೋದೈತಿಲ್ಲ ಅದಕ್ಕೆ ಬರೇ ಅಂದ್ರೆ ಅದು ಆಟೋಮೆಟಿಕ್ ತಯಾರಾಗ್ತಿತ್ತದು. ಅದು ಕೂಡ ಅಂಥ ಶಕ್ತಿ ಆ ಕಾಮಧೇನು ಕುಲಪಕ್ಷದಲ್ಲಿ ಇತ್ತು. ಅಂತ ನೀ ವಸ್ತು ನನಗೆ ಕೊಟ್ಟೆ ಅಂದ್ರೆ ನಿನ್ನ ಕಾಮಧೇನು ಕುಲಪಕ್ಷ ವಶ ಅಂತ ಹೇಳಿ ವಿಷ್ಣು ಆಶೀರ್ವಾದ ಮಾಡಿ ಕಂಬಳಿ ಹೊಸದ ಅಮೋಕ್ಷದ ಆ ಮಾತಿಗೆ ಒಪ್ಕೊಂಡ ಮುಂದೆ ಮಹಾದೇವ ಅರಶಿನ ಫಸ್ಟ್ ಕೈಲಾಸದಾಗ ತಯಾರಾಗುವುದು ಪ್ರಸಾದ ಗಂಟ. ಮಹಾದೇವ್ ಎತ್ತಿ ಅಮೋಕ್ಷದ ಕೊಡ್ತಾನೆ. ಆ 3 ಮಂದಿ ಕೊಟ್ಟಾಕರ ಮುಂದೆ ನಂದಿ ನಡವ ಅಮೋಕ್ಷದ ಹಿಂದೆ ಗುರು ಸೋಮನಿಗ ಸರ್ವ ಸಾಹಿತ್ಯ ತಗೊಂಡು ಮುಂದೆ ನಂದಿನ ಮಾಡ್ಕೊಂಡು ಅಮೋಕ್ಷ ನಡುವಾಗಿ ಹಿಂದೆ ತಂದಿನ ಮಾಡ್ಕೊಂಡು ಗುರು ಸೋಮನಿಗೆ ಮಾಡ್ಕೊಂಡು ಮರ್ತ್ಯ ಲೋಕಕ್ಕೆ ಇಡಾತನ ಅಮೋಕ್ಷದ ಭೂತಾಳಸದ. ಅದಕ್ಕಿಂತ ಮೊದಲು ತೆಳಗೆ ಮರ್ತ್ಯ ಲೋಕಕ್ಕೆ ಇಳಿದಿದ್ದ. ಅದು ಮುಂದೆ ಅಮೋಕ್ಷದ ಮುಂದೆ ನಂದಿನೇ ಯಾಕೆ ಮಾಡ್ದ, ಹಿಂದೆ ತಂದಿನೇ ಯಾಕೆ ಮಾಡ್ದ, ಇದೊಂದು ವ್ಯತ್ಯಾಸ ಬೇರೆನೇ ಐತಿ. ಇದು ಮುಂದಿನ ಭಾಗದಾಗ ಹೇಳಿ ನಾ ಇತಿಹಾಸ ಭಾಳ ಐತಿ. ಅದು ಅಮೋಕ್ಷದ ಭೂತಾಳಸದ ಗುರು ಸೋಮನಿಗ ಈ ಮರ್ತ್ಯ ಲೋಕಕ್ಕೆ ಇಳಿದಾರ. ಈಗ ಮುಂದೆ ಹ್ಯಾಂಗೆ ಸಿದ್ಧಾಟಿಕೆ ಮಾಡ್ತದೆ ಅದು ಮುಂದಿನ ವಿಡಿಯೋದಾಗ ಬರ್ತದೆ.